ಗುರುಗಳೇ, ನೀವು ಹೇಳಿದ್ರಿ ಅವಾಗ್ಲೇ ಏನಂದ್ರೆ ಸಂಕ್ರಾಂತಿ ದಿನದಂದು ನದಿಯಲ್ಲಿ ಸ್ನಾನ ಮಾಡ್ಬೇಕು, ಈ ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ 7 ಜನ್ಮಗಳ ಪಾಪ ಪರಿಹಾರ ಆಗತ್ತೆ ಅನ್ನೋ ಮಾತನ್ನ ಕೇಳ್ತೀವಿ. ಆದ್ರೆ ಎಲ್ರಿಗೂ ಇವಾಗ ಗಂಗೆಗೆ ನಿಜವಾಗ್ಲೂ ಹೋಗೋದಕ್ಕಾಗಲ್ಲ. ಈ ಕೆಲವೊಂದು ಕಡೆ ಸಂಗಮ ತೀರ್ಥಗಳು ಅಂತ ಇರುತ್ತೆ, ಅಲ್ಲಿ ಹೋಗಿ ಸ್ನಾನವನ್ನ ಮಾಡೋದ್ರಿಂದ ಒಳ್ಳೇದಾಗತ್ತೆ ಅಂತ. ಇದ್ರ ಹಿನ್ನೆಲೆ ಏನು, ಅದರ ಉದ್ದೇಶ ಏನು, ಯಾವ ಕಾರಣಕ್ಕೆ ಸಂಕ್ರಾಂತಿ ದಿವಸನೇ ಈ ಒಂದು ಸಂಗಮದಲ್ಲಿ ಸ್ನಾನ ಮಾಡಬೇಕು ಅನ್ನೋ? ನೋಡಿ, ಉತ್ತರಾಯಣಕ್ಕೆ ನಾವು ಕಾಲಿಡ್ತಾ ಇದೀವಿ, ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಕಾಲಿಡ್ತಾ ಇದೀವಿ. ರವಿ ಬದಲಾವಣೆ ಅಲ್ಲಿ, ರವಿ ಆರೋಗ್ಯಕಾರಕ ಅಂತ ಹೇಳ್ತೀವಿ, ರವಿಗ್ರಹವನ್ನು ಪಿತೃಕಾರಕ ಅಂತ ಹೇಳ್ತೀವಿ. ಈ ಕರ್ಮಗಳು ಹೋಗಬೇಕಾದ್ರೆ ಯಾವುದೇ ಪೂಜೆ ಪುನಸ್ಕಾರಗಳಾಗಬಹುದು, ನದಿ ತೀರದಲ್ಲಿ ಮಾಡಿದ್ರೆ ಸಂಪೂರ್ಣವಾದಂತಹ ದೋಷಗಳು ಹೋಗುತ್ತೆ, ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಬಹಳಷ್ಟು ಉಲ್ಲೇಖ ಇರುವಂಥದ್ದು ನಾವು ನೋಡಬಹುದಾಗಿದೆ. ಹಾಗಾಗಿ ಇಂಥ ಪುಣ್ಯ ಒಂದು ಸಮಯದಲ್ಲಿ ನದಿ ಸ್ನಾನಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿರುವಂಥದ್ದಿದೆ. ನಾವು ಒಂದಷ್ಟು ಪುರಾಣದ ಕಡೆ ಹೋದಾಗ, ಒಂದಷ್ಟು ಭೀಷ್ಮನ ವಿಚಾರದಲ್ಲಿ ಬಂದಾಗ, ಅವನ ಪ್ರಾಣ ಹೋಗುವಂಥ ಸಂದರ್ಭದಲ್ಲಿ ನಾನು ಉತ್ತರಾಯಣದಲ್ಲೇ ಪ್ರಾಣ ಇಚ್ಛಾಮರಣ ಅಂತ ಹೇಳ್ತೀವಿ ಆತನಿಗೆ, ನಾನು ಉತ್ತರಾಯಣದಲ್ಲೇ ನನ್ನ ಪ್ರಾಣವನ್ನು ಬಿಡಬೇಕು ಅನ್ನುವಂಥದ್ದು ನೋಡಿದ್ದೀವಿ. ಸೊ ಅಂತಹದ್ದು ಒಂದಷ್ಟು ವಿಚಾರಗಳು ಬಂದಾಗ ಅಷ್ಟು ಪವಿತ್ರತೆಯನ್ನು ಇರುವಂತಹದ್ದು ಉತ್ತರಾಯಣ. ಅಂಥ ಮೊದಲನೇ ದಿನವಾಗಿರೋದ್ರಿಂದ ನದಿ ಸ್ನಾನ ಅತಿ ಶ್ರೇಷ್ಠ, ಕರ್ಮಗಳು ಕಳೆಯುತ್ತೆ ಅನ್ನುವಂಥದ್ದು ಹೇಳುತ್ತೆ. ಅದಕ್ಕೋಸ್ಕರ ಹೆಚ್ಚಿನ ಮಟ್ಟಿಗೆ ನದಿ ಸ್ನಾನವನ್ನು ಮಾಡುವಂಥ ಪದ್ಧತಿ ಇದೆ. ಹಾಗಾಗಿ ಗಂಗೆಗೆ ಹೋಗಿ ಅಲ್ಲಿ ಸ್ನಾನ ಮಾಡಬೇಕು ಅನ್ನೋಂಥದ್ದೇನಿಲ್ಲ, ಗಂಗೆದು ಒಂದಷ್ಟು ನೀರು ತಂದಿಟ್ಟಿದ್ರೇನು ಅದರ ಮನೆಯಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿದ್ರೇನು ಆಗುತ್ತೆ. ನದಿಯ ಸಮೀಪದಲ್ಲಿರುವಂಥವ್ರಿಗಂತೂ ನದಿಯ ಹತ್ರ ಹೋಗಿ ಸ್ನಾನಾದಿಗಳನ್ನು ಬಿಟ್ಟು ಒಂದಷ್ಟು ಹಳೆ ವಸ್ತ್ರಗಳನ್ನು ದಾನ ಮಾಡ್ತಾ ಇರ್ತಾರೆ ಕೆಲವರಿಗೆಲ್ಲ ಎಳ್ಳು ದಾನ. ಹಾಗೆ ನಾನು ಹೇಳ್ತಾ ಇದ್ದೆ, ಎಳ್ಳು ದಾನ ಮಾಡಬೇಕು, ಮತ್ತು ಒಂದಷ್ಟು ಎಳ್ಳು ನೀರಿಗೆ ಹಾಕಿ ಸ್ನಾನವನ್ನು ಮಾಡಬೇಕು ಅನ್ನುವಂಥದ್ದು ಹೇಳ್ತಾ ಇದೆ. ಅರ್ಚಕರಿದ್ದರು, ಅಲ್ಲಿ ಎಲ್ಲೋ ದೇವಸ್ಥಾನ ಇತ್ತು ಅಂತ ಹೇಳಿದ್ರೇನು ಅಲ್ಲಿ ಸಾಧ್ಯವಾದಷ್ಟು ಸ್ನಾನ ಮಾಡಿ ಅಲ್ಲಿ ಯಥಾ ದಕ್ಷಿಣ ಯಾರಿಗಾರ ಪುರೋಹಿತರಿಗೆ ಅಲ್ಲಿ ದೇವಸ್ಥಾನಕ್ಕೆ ಅಥವಾ ಏನಾದರೂ ವಸ್ತ್ರದಾನ ಇಂಥದ್ದೆಲ್ಲ ದಾನವನ್ನು ಮಾಡಿ ಬರೋದು ಬಹಳ ಒಳ್ಳೆಯದು. ಅದನ್ನು 14ನೇ ತಾರೀಕು ಮಾಡ್ಕೊಳ್ಳುವಂಥವ್ರು ಬಹಳ ಶ್ರೇಷ್ಠವಾಗಿದೆ. ಸಂಜೆ 3 ಗಂಟೆ ಮೇಲೆ ಸಂಧ್ಯಾ ಕಾಲದಲ್ಲಿ ಸ್ನಾನಾದಿಗಳನ್ನು ಮಾಡಿ ಒಂದಷ್ಟು ದಾನ ಧರ್ಮಗಳಿಗೆ ಬಹಳ ಶ್ರೇಷ್ಠವಾದಂಥದ್ದು ಇದಿರುತ್ತೆ. ಮತ್ತು ಅದ್ರ ಜೊತೆಗೆ ಈ ಸತಿ ಬಂದಿರುವಂಥದ್ದು ಏಕಾದಶಿ ಇರೋದರಿಂದ ಒಂದಷ್ಟು ಹಬ್ಬದ ಆಚರಣೆ ಅಂತ ಬಂದಾಗ ಏಕಾದಶಿ ದಿನ ಉಪವಾಸ ಜಾಸ್ತಿ. ಹೌದು, ಎಲ್ಲ ಅನ್ನವನ್ನ ಮಾಡಬಾರ್ದು, ಮುಸರೆ ಪದಾರ್ಥಗಳನ್ನ ಮುಟ್ಟಬಾರ್ದು ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಅವಲಕ್ಕಿ ಇದೆಲ್ಲ ಮಾಡುವಂಥದ್ದು, ಹಣ್ಣು ಹಂಪಲುಗಳನ್ನು ತಿನ್ನುವಂಥದ್ದು ಇರುತ್ತೆ. ಕೆಲವರು ಉಪವಾಸಾದಿಗಳನ್ನೇ ಇರ್ತಾರೆ. ಸೊ ಆ ಒಂದು ಕಾರಣಕ್ಕೂ 14ನೇ ತಾರೀಕು ಹಬ್ಬದ ಆಚರಣೆ ಅಷ್ಟು ಇರೋದಿಲ್ಲ. ಸೊ 15ನೇ ತಾರೀಕು ದ್ವಾದಶಿ ತಿಥಿ ಏನಿರುತ್ತೆ ಅದು ಬಹಳ ಶ್ರೇಷ್ಠವಾದಂಥದ್ದು ಇರುತ್ತೆ. ಹಾಗಾಗಿ ದಾನಕ್ಕೆ ಸ್ನಾನಕ್ಕೆ 14ನೇ ತಾರೀಕು ಬಹಳ ಶ್ರೇಷ್ಠವಾಗಿರುತ್ತೆ. ಆ ದಿನ ಮಾಡೋದು ಉತ್ತಮವಾಗಿರುತ್ತೆ. ಓಕೆ, 14ನೇ ತಾರೀಕು ದಾನ ಮತ್ತು ಸ್ನಾನ ಮಾಡಿದ ನಂತರ 15ನೇ ತಾರೀಕು ಹಬ್ಬವನ್ನ ಇಡೀ ದಿನ ನೀವು ಸಂಭ್ರಮಾಚರಣೆ ಮಾಡ್ಕೋಬಹುದು ಅಂತ ಹೇಳಿ. ಗುರುಗಳೇ, ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗೋದೇನಂದ್ರೆ ಬೋಗಿ ಇಡುವಂಥದ್ದು. ಬೋಗಿ ಫಸ್ಟ್ ಎಷ್ಟೋ ಜನರಿಗೆ ಬೋಗಿ ವಿಷಯಕ್ಕೆ ಏನಂತಾರೆ ಅಂತಂದ್ರೆ, ಬೋಗಿ ಅಂದ್ರೆ ದೇವರಿಗೆ ಒಂದು ನೈವೇದ್ಯವನ್ನ ಸಮರ್ಪಿಸುವಂಥದ್ದು ಅಂತ ಕೆಲವ್ರು ಹೇಳ್ತಾರೆ. ಸೊ ನಿಜವಾಗ್ಲೂ ಬೋಗಿ ಅಂದ್ರೆ ಏನು, ಬೋಗಿ ಮತ್ತೆ ಯಾವ ದಿನ ಮಾಡ್ಬೇಕಾಗತ್ತೆ ಅಂತ? ನೋಡಿ, ಯಾವಾಗಲೂ ಅಷ್ಟೇ ಹಬ್ಬದ ಹಿಂದಿನ ದಿವಸ ಒಂದಷ್ಟು ಜನ ಮಾಡುವಂಥ ಪದ್ಧತಿಯನ್ನು ನಾವು ನೋಡ್ತಾ ಇದ್ದೀವಿ. ಒಂದಷ್ಟು ಹಬ್ಬದ ಹಿಂದಿನ ದಿವಸ ನಾವು ಬಂದಾಗ ಏಕಾದಶಿ ಈ ವರ್ಷ ಬಂದಿರೋದ್ರಿಂದ ಭೋಗಿ ಹಬ್ಬಕ್ಕೆ ಅಷ್ಟು ಪ್ರಶಸ್ತವಾಗಿರೋದಿಲ್ಲ ಅಂತ ಹೇಳುತ್ತೆ. ಹಾಗಾಗಿ 15ನೇ ತಾರೀಕೇ ಮಾಡೋದು ಬಹಳ ಒಳ್ಳೆಯದು ಅನ್ನುವಂಥದ್ದು ಇರುತ್ತೆ. ಇಲ್ಲಿ ಭೋಗಿ ಹಬ್ಬ ಅಂದಿದ ತಕ್ಷಣವೇ ಎಲ್ಲರಿಗೂ ಒಂದಷ್ಟು ಏನು ಮಾಡಬೇಕು, ಏನು ಮಾಡಬಾರ್ದು, ಈ ಒಂದಷ್ಟು ಸಂಪ್ರದಾಯಗಳು ಹೇಗಿರುತ್ತೆ, ನಾವು ಒಂದಷ್ಟು ಬೇರೆ ಬೇರೆ ಪ್ರದೇಶಗಳಲ್ಲಿನೂ ಒಂದು ವಿಭಿನ್ನವಾದಂಥದ್ದು ಆಚರಣೆಗಳನ್ನು ನಾವು ನೋಡ್ತಾ ಇರ್ತೀವಿ. ಸೊ ಅಲ್ಲಿ ಪೊಂಗಲ್ ರೀತಿಯಲ್ಲಿ ಮನೆಯ ಮುಂಬದಿಯಲ್ಲಿ ಇಟ್ಟು ಒಂದಷ್ಟು ಒಲೆಯನ್ನು ಇಟ್ಟು ಹೊಸ ಪಾತ್ರೆ, ಮಣ್ಣಿನ ಪಾತ್ರೆಯನ್ನು ತಂದು ಅಕ್ಕಿ ಮತ್ತು ಹೆಸರು ಬೇಳೆ, ಬೆಲ್ಲ ಇವೆಲ್ಲವನ್ನು ಹಾಕಿ ಮಾಡುವಂಥ ಪದ್ಧತಿಯನ್ನು ನಾವು ನೋಡಬಹುದು. ನಮ್ಮ ಕರ್ನಾಟಕದ ಆಚರಣೆಗಳಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಭೋಗಿ ಹಬ್ಬ ಅಂತ ಹೇಳಿದ್ರೇ ಒಂದಷ್ಟು ಪ್ರಕೃತಿಯನ್ನು ಆರಾಧನೆ ಮಾಡುವಂಥದ್ದು, ಅದರ ಜೊತೆಗೆ ಬೆಳೆದಂಥ ದವಸ ಧಾನ್ಯಗಳನ್ನು ಇಟ್ಟು ನೈವೇದ್ಯಾದಿಗಳ ರೀತಿಯಲ್ಲಿ ಧನಲಕ್ಷ್ಮಿ ಮತ್ತು ಧಾನ್ಯಲಕ್ಷ್ಮಿಯನ್ನು ಪೂಜೆ ಮಾಡುವಂಥ ಪದ್ಧತಿ ಅಂತ ಹೇಳ್ತೀವಿ. ಸೊ ಇದನ್ನು ಆಚರಣೆ ಮಾಡುವಂಥದ್ದು ಹೆಚ್ಚಿನ ಮಟ್ಟಿಗೆ ಹಳ್ಳಿ ಕಡೆ ನಾವು ನೋಡಬಹುದಾಗಿದೆ. ಆದ್ರೆ ಸಿಟಿ ಕಡೆ ಯಾರು ಆಚರಣೆ ಮಾಡೋದಿಲ್ಲ. ಸಿಟಿಯಲ್ಲಿ ಅದೇ ನೀವು ಹೇಳ್ದಾಗೆ ಅವಾಗ್ಲೇ ಅವರೆಕಾಯಿ, ಗೆಣಸು, ಹೌದು, ಆಮೇಲೆ ಎಲ್ಗಡ್ಲೆ ಇದನ್ನ ಬೇಯಿಸ್ಬಿಟ್ಟು ಅದನ್ನೇ ದೇವ್ರಿಗಿಟ್ಟು ಅಕ್ಕಪಕ್ಕ ಮನೆಯವರಿಗಾಗ್ಲಿ ಎಳ್ಳು ಬೆಲ್ಲ ಬೀರುವಂತ ಸಂದರ್ಭದಲ್ಲಿ ಇದನ್ನು ಸಹ ಹಂಚುವಂತ ಪದ್ಧತಿ ನಾವು ನೋಡಬಹುದಾಗಿದೆ.